ಆಫರ್ ಬಗ್ಗೆ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ. ಪಕ್ಷ ನಿಷ್ಠೆಯಿಂದ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಆಫರ್ ನೀಡಿದ್ದರ ಬಗ್ಗೆ ಮೌನ ಮುರಿದ ಡಿಸಿಎಂ. ಆರ್ಎಸ್ಎಸ್ ಬಗ್ಗೆ ಎರಡನೇ ಪತ್ರ ಬರೆದಿದ್ದಕ್ಕೆ ಸಮರ್ಥನೆ. ಈಗಾಗಲೇ ಇರುವ ನಿಯಮಗಳಂತೆ ಕೆಲಸ ಮಾಡಬೇಕು, ಹೊಸದಾಗಿ ರೂಲ್ಸ್ ಮಾಡಿ ಅಂತಿಲ್ಲ ಎಂದ ಪ್ರಿಯಾಂಕ್ ಖರ್ಗೆ. ಬಗೆಹರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್. ಜಾರಕಿಹೊಳಿ ವಿರೋಧಿ ಬಣ ಫುಲ್ ಆಕ್ಟಿವ್. ಚುನಾವಣೆ ಅಖಾಡಕ್ಕಿಳಿದ ಸವದಿ ಮಾಜಿ ಸಂಸದ ರಮೇಶ್ ಕತ್ತಿ. ಭಾರತದಲ್ಲಿ ನಿರುದ್ಯೋಗ ಸಂಖ್ಯೆ ಗಣನೀಯ ಏರಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಕೇಂದ್ರಗಳಿಗಿಂತ ತೀವ್ರ ಹೆಚ್ಚಳ. ಆಗಸ್ಟ್ನಲ್ಲಿ 5.1% ಸೆಪ್ಟೆಂಬರ್ನಲ್ಲಿ 5.2% ಏರಿಕೆ. ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ ಕದನ ವಿರಾಮ. ಅಫ್ಘಾನ್ ಗಡಿಯ ಕಡೆಗೆ ಪಾಕ್ ಶಸ್ತ್ರಾಸ್ತ್ರ ಪೂರೈಕೆ. ಯುದ್ಧ ಟ್ಯಾಂಕ್ಗಳು, ಫಿರಂಗಿ ಸೇರಿ ಯುದ್ಧ ಉಪಕರಣ ಪೂರೈಕೆ.